ಹೆಂಡತಿಯನ್ನೇ ಅಕ್ಕ ಅಂತ ಪರಿಚಯಿಸಿದ್ದವನ ಮತ್ತೊಂದು ಮುಖ. ಮ್ಯಾಟ್ರಿಮೋನಿ ಅಡ್ನಾಡಿ ಬಗ್ಗೆ ಮತ್ತಷ್ಟು ಸ್ಫೋಟಕ ಸತ್ಯ ರಿವೀಲ್ ಆಗಿದೆ. ಈತನ ಮೇಲಿರುವುದು ಕೇವಲ ಒಂದೇ ಕೇಸ್ ಅಲ್ಲ, 16 ಸ್ಟೇಷನ್ಗಳಲ್ಲಿ ಆರೋಪಿ ವಿಜಯ್ ಮೇಲಿದೆ ಕೇಸ್. ಹೆಂಡತಿಯನ್ನೇ ಅಕ್ಕ ಅಂತ ಪರಿಚಯ ಮಾಡಿಸಿದ್ದ ಈತ ಮ್ಯಾಟ್ರಿಮೋನಿ ಅಡ್ನಾಡಿ. ಈತನ ಬಗ್ಗೆ ಮತ್ತಷ್ಟು ಗೊತ್ತಾಗ್ತಾ ಹೋಗ್ತಾ ಇದೆ. 16 ಸ್ಟೇಷನ್ಗಳಲ್ಲಿ ಈ ವಿಜಯ್ ಮೇಲೆ ಕೇಸ್ಗಳಿದಾವೆ. ಕುಣಿಗಲ್, ಕೆಂಗೇರಿ ಸೇರಿದಂತೆ ಹಲವೆಡೆ ಕೇಸ್ಗಳಿದಾವೆ ಈತನ ಮೇಲೆ. ವಿಚಾರಣೆ ವೇಳೆ ಚೀಟರ್ ವಿಜಯ್ನ ಸತ್ಯ ಕೇಳಿಯೇ ಪೊಲೀಸರು ಶಾಕ್ ಆಗಿದ್ದಾರೆ. ಒಬ್ಬಳನ್ನ ಮದುವೆ ಆಗಬೇಕು ಅಂತ ಹೇಳಿ ತನ್ನ ಹೆಂಡತಿಯನ್ನೇ ಅಕ್ಕ ಅಂತ ಹೇಳಿ ಆಕೆಗೆ ಪರಿಚಯ ಮಾಡಿಕೊಟ್ಟಂತ ವ್ಯಕ್ತಿ ಈತ. ಅದಾದ ನಂತರ ಆಕೆ ಗೊತ್ತಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಯಿತು ವಿಚಾರ. ಇದು ಈತನ ನೋಡಿ ಹೆಂಗಿದಾನೆ ಈತ. ಸೊ ಅದಾದ ನಂತರ ಎಲ್ಲ ವಿಚಾರ ಗೊತ್ತಾಗುತ್ತೆ. ಈತನನ್ನ ವಿಚಾರಣೆಗೊಳಪಡಿಸಿದಾಗ ಮತ್ತಷ್ಟು ವಿಚಾರಗಳು ಕೂಡ ಹೊರಗಡೆ ಬರ್ತವೆ. ಈತನ ಮೇಲೆ ಸಾಕಷ್ಟು ಪ್ರಕರಣಗಳಿದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಕುಣಿಗಲ್, ಕೆಂಗೇರಿ ಸೇರಿದಂತೆ ಹಲವೆಡೆ ಕೇಸ್ಗಳಿದಾವೆ. ವಿಚಾರಣೆ ವೇಳೆ ಚೀಟರ್ ವಿಜಯ್ನ ಸತ್ಯ ಕೇಳಿ ಪೊಲೀಸ್ನವರೇ ಶಾಕ್ ಆಗಿದ್ದಾರೆ. ಈಗ ಹೆಂಡತಿಯನ್ನೇ ಅಕ್ಕ ಅಂತ ಹೇಳಿ ಯುವತಿಗೆ ಪರಿಚಯಿಸಿ 1.75 ಕೋಟಿ ರೂಪಾಯಿ ಈತ ಆಕೆಯಿಂದ ಪಡೆದುಕೊಂಡು ವಂಚನೆಯನ್ನ ಮಾಡಿದ್ದ. ಒಕ್ಕಲಿಗ, ಮ್ಯಾಟ್ರಿಮೋನಿಯ ಒಕ್ಕಲಿಗ ಯುವತಿಯರೇ ಈತನ ಟಾರ್ಗೆಟ್ ಆಗಿದ್ರು. ಈ ಹಿಂದೆಯೂ ಕೂಡ ವಿಜೇತ್ ಎಂದು ಹೆಸರು ಬಳಸಿಕೊಂಡು ವಂಚನೆಯನ್ನ ಮಾಡಿದ್ದ ಈತ. ನಾನು ದೊಡ್ಡ ಉದ್ಯಮಿ, 715 ಕೋಟಿ ಆಸ್ತಿ ಇದೆ ಅಂತ ಹೇಳಿ ಸುಳ್ಳನ್ನ ಹೇಳೋ ಮುಖೇನ ಆ ಯುವತಿಗೆ ನಂಬಿಸಿದ್ದ, ಮೋಸ ಮಾಡಿದ್ದ. ಒಕ್ಕಲಿಗ, ಮ್ಯಾಟ್ರಿಮೋನಿಯ ಒಕ್ಕಲಿಗ ಯುವತಿಯರೇ ಈತನ ಟಾರ್ಗೆಟ್ ಆಗಿದ್ರು. ಈ ಹಿಂದೆಯೂ ವಿಜೇತ್ ಅಂತ ಹೆಸರು ಬಳಸಿಕೊಂಡು ವಂಚನೆಯನ್ನ ಮಾಡಿದ್ದ ಈತ. ನಾರ್ತ್ ಸೆನ್ನಲ್ಲೂ ಕೂಡ ನಿನ್ನೆ ಈತನ ಮೇಲೆ ಚೀಟಿಂಗ್ ಕೇಸ್ ದಾಖಲಾಗಿತ್ತು. 2020ರಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಹೆಸರಲ್ಲಿ ಹಲವರಿಗೆ ಈತ ವಂಚನೆಯನ್ನ ಮಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಕುಣಿಗಲ್ನಲ್ಲಿ ಟೆಂಡರ್ ಕೊಡಿಸೋದಾಗಿ ಈ ವಿಜಯ್ ಕುಮಾರ್ ವಂಚನೆ ಮಾಡಿದ್ದ. ಆಗ ವಂಚಕ ವಿಜಯ್ ವಿರುದ್ಧ ಕ್ರಮಕ್ಕೆ ಡಿ ಕೆ ಸುರೇಶ್ ಅವರು ಪತ್ರವನ್ನ ಬರೆದಿದ್ರು. ಶಿವರಂಜನ್ ಎನ್ನುವ ವ್ಯಕ್ತಿಗೆ ಗುತ್ತಿಗೆ ಕೊಡಿಸುತ್ತೇನೆ ಅಂತ ಹೇಳಿ ಲಕ್ಷ ವಂಚನೆಯನ್ನ ಮಾಡಿದ್ದ ಈತ. ವಂಚನೆ ತಿಳಿದ ಬಳಿಕ ಡಿವೈಎಸ್ಪಿಗೆ ಕಂಪ್ಲೇಂಟ್ ಕೊಟ್ಟಿದ್ದ ಶಿವರಂಜನ್. ಟಾಟಾ ಪವರ್ ಡಿಡಿಎಲ್ ಕನ್ಸ್ಟ್ರಕ್ಷನ್ ಕಂಪನಿ ಹೆಸರಿನಲ್ಲಿ ಲಕ್ಷ ದೋಖಾ ಮಾಡಿದ್ದ. ಸಚಿವರ ಸಹಿ ಸೀಲ್ಗಳನ್ನು ಅಕ್ರಮವಾಗಿ ಬಳಸಿಕೊಂಡು ವಂಚನೆಯನ್ನ ಮಾಡಿದ್ದ ಈತ. ಆರೋಪಿ ವಿಜಯ್ ವಿರುದ್ಧ ಅನ್ಯಾಯಕ್ಕೊಳಗಾದವರಿಂದ ಕುಣಿಗಲ್ನಲ್ಲಿ ದೂರು ದಾಖಲಾಗಿದೆ. ಶಿವಮೊಗ್ಗ, ಕೆಂಗೇರಿ ಪೊಲೀಸ್ ಠಾಣೆಗಳಲ್ಲೂ ಕೂಡ ವಿಜಯ್ ವಿರುದ್ಧ ಕೇಸ್ ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಗಿರೀಶ್ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಈತನ ವಿಚಾರ ಬಗೆದಷ್ಟು ಬಯಲಾಗ್ತಾನೆ ಹೋಗ್ತಾ ಇದೆ. ಎಂತ ಒಬ್ಬ ಕ್ರಿಮಿನಲ್ ಅನ್ನೋದು ಗೊತ್ತಾಗಿದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಹೌದು ರಾಮ್, ಏನು ಈತ ವಿಜಯ್ ರಾಮ್ ಗೌಡ ಅಂತ ಏನಿದ್ದಾನೆ, ಈತ ಏನು ಮೂಲತಃ ಕುಣಿಗಲ್ನವನು. ಬೆಂಗಳೂರಿಗೆ ಒಂದು ಸಾಕಷ್ಟು ದಿನಗಳಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಈತ ಮ್ಯಾಟ್ರಿಮೋನಿಯಲ್ ಏನು ಯುವತಿಯರನ್ನ ಪರಿಚಯ ಮಾಡಿಕೊಂಡು, ಅದರಲ್ಲೂ ಗೌಡ ಕಮ್ಯುನಿಟಿಗೆ ಯುವತಿಯರನ್ನ ಪರಿಚಯ ಮಾಡಿಕೊಂಡು ಅವರನ್ನ ನಂಬಿಸಿ ಸಾಕಷ್ಟು ರೀತಿಯ ವಂಚನೆಯನ್ನ ಮಾಡಿ ತಗಲಾಕೊಂಡಿದ್ದ. ಆದ್ರೆ ಈತನ ಕೇಸ್ ಏನಿದೆ, ಇದು ಒಂದೇ ಕೇಸ್ ಅಂತ ಏನು ಇನ್ವೆಸ್ಟಿಗೇಷನ್ ನಲ್ಲಿ ಪತ್ತೆಯಾಗಿತ್ತು. ಆದ್ರೆ ಏನು ಪೊಲೀಸರ ಒಂದು ಮಾಹಿತಿಯ ಪ್ರಕಾರ ಈತ ಈ ಮೊದಲಿಂದನೇನಲ್ಲ, ಈತ 2017-18ರಿಂದಲೂ ಸಹ ಈತ ಒಬ್ಬ ಹ್ಯಾಬಿಚುಯಲ್ ಅಫೆಂಡರ್ ಅನ್ನೋದು ಪ್ರೂವ್ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಏನು ಈ ಹಿಂದೆ ಡಿ ಕೆ ಸುರೇಶ್ ಅವರೇನಿದ್ದಾರೆ ಮಾಜಿ ಸಂಸದರು, ಇವರ ಹೆಸರನ್ನ ಬಳಸಿಕೊಂಡು ಟಾಟಾ ಡಿಟಿಎಲ್ ಎನ್ನುವ ಒಂದು ಕಂಪನಿಗೆ ಗುತ್ತಿಗೆಯನ್ನ ವಾಹನಗಳು ಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿದ್ದ ಕೆಲವೊಬ್ಬ ಯುವಕರಿಗೆ, ಸುಮಾರು 10-15 ಯುವಕರಿಗೆ ನಿಮಗೆ ಒಂದು ಗುತ್ತಿಗೆಯನ್ನ ಕೊಡಿಸ್ತೀನಿ ಅಂತ ಹೇಳಿ ಸಾಕಷ್ಟು ಲಕ್ಷ ರೂಪಾಯಿಗಳನ್ನ ಇಸ್ಕೊಂಡು ಈತ ವಂಚನೆ ಮಾಡಿದ್ದಾನೆ. ಇದಾದ ನಂತರದಲ್ಲಿ ಸ್ವತಃ ಡಿ ಕೆ ಸುರೇಶ್ ಅವರೇ ಈತನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಪತ್ರವನ್ನು ಕೂಡ ಬರೆದಿದ್ರು. ಅದಾದ ನಂತರದಲ್ಲಿ ಏನು ಜೈಲಿಂದ ಈಚೆ ಬಂದ ತಕ್ಷಣದಲ್ಲಿ
ಮತ್ತೆ ಅದೇ ಕೆಲಸವನ್ನ ಈತ ಮುಂದುವರಿಸ್ತಾ ಇದ್ದ. ಇದಕ್ಕೆ ಏನು ಅವರ ತಂದೆ ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು ಎನ್ನುವ ಒಂದು ಮಾಹಿತಿ ಕೂಡ ನಮ್ಗೆ ಲಭ್ಯವಾಗಿದೆ. ಅದಾದ ನಂತರದಲ್ಲಿ ಏನು ಅವರ ತಂದೆ ಇದ್ದಾರೆ ಅವರು ಸಹ ಸರ್ಕಾರಿ ನೌಕರರಾಗಿದ್ರು. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಆಗುಹೋಗುಗಳಾಗಿರ್ಬೋದು, ಅದೇ ರೀತಿ ಪೊಲೀಸ್ ಅಧಿಕಾರಿಗಳು ಯಾರ್ಯಾರು ಗೊತ್ತಿದೆ ಇವೆಲ್ಲ ಸೋರ್ಸ್ ಅನ್ನ ಬಳಸಿಕೊಂಡು ಅವರು ಪದೇ ಪದೇ ಮಿಸ್ಟೇಕ್ಗಳನ್ನ ಮಾಡ್ಕೊಂಡೇ ಬಂದಿದ್ದಾರೆ. ಒಂದು ಸುಮಾರು 20 ರಿಂದ 30 ಲಕ್ಷ ಅಥವಾ 15 ಲಕ್ಷದ ವಂಚನೆಯನ್ನ ಮಾಡಿದ್ದೆ ಆದ್ರೆ ಏನು ಆ ಒಂದು ಕೋರ್ಟ್ ಆಗಿರ್ಬೋದು, ಲಾಯರ್ ಫೀಸ್ ಆಗಿರ್ಬೋದು ಎಲ್ಲವಕ್ಕೂ ಶೇಕಡ 2 ರಿಂದ 3 ಲಕ್ಷ ಖರ್ಚಾಗುತ್ತೆ ಅಷ್ಟೇನೆ. ಹಬ್ಬಬ್ಬ ಅಂದ್ರೆ ಮ್ಯಾಕ್ಸಿಮಮ್ ಒಂದು 2 ವರ್ಷ ಶಿಕ್ಷೆ ಆಗ್ಬೋದು, ಆದ್ರೆ ಇವರಿಗೆ 13 ಲಕ್ಷ ರೂಪಾಯಿ ಸಿಗುತ್ತೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಪದೇ ಪದೇ ಇವರು ಏನು ಅಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು. ಇನ್ನು ಎಷ್ಟು ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಇನ್ವೆಸ್ಟಿಗೇಷನ್ ನಂತರ ಪತ್ತೆ ಆಗುತ್ತೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಗಿರೀಶ್.